ಬರುತ್ತೆ. ಕಾಯ್ತಾ ಇದ್ದೀನಿ ಸರಿಗೆ ಬರುತ್ತೆ ನೋಡಿ. ಸುತ್ತ ಕವರ್ ಆಯ್ತು ಇವಾಗ, ಸುತ್ತ ಎತ್ತಾಗಿ ನೋಡ್ರತ್ತ ಮಾಡ ನೋಡಿ. ಇವಾಗ ಗಾಳಿ ಶುರುವಾಯಿತು. ಗಾಳಿ ಶುರುವಾದ ಕಾರಣ ಪಕ್ಕ ಮಳೆ ಬರುತ್ತೆ. ಮಳೆ ಬರೋ ಕಾರಣ ನಾವೆಲ್ಲರೂ ಹೋಗಿ ಜಾಗ ನೋಡ್ಕೋಬೇಕು. ಮಳೆ ಬರುತ್ತೆ ಜೋರಾಗಿ, ಮಳೆ ಟ್ರೈನ್. ಶ್ರೀಲಂಕಾ? ನೋ, ಇಂಡಿಯಾ. Yes. Country India. Yes, ಸಂಚಾರ. ಮೈ ನೇಮ್ ಇಸ್ ಸುದರ್ಶನ್ ಸಂಚಾರಿ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಾನು ಸೈಕಲಲ್ಲಿ ವರ್ಲ್ಡ್ ಟೂರ್ ಮಾಡ್ತಾ ಇದ್ದೀನಿ. ಇದು ನನ್ನ 8ನೇ ದೇಶ. ಭಾರತವನ್ನು ಸೇರಿದ್ರೆ 9ನೇ ದೇಶ ಶ್ರೀಲಂಕಾ. ರೈನ್ ವಿಲ್ ಕಮ್. ಮಳೆ. ಎಸ್, ಮಳೆ ಹೌದು. ಸೈಕಲ್ ನಿಪ್ಪಾಟ್. ಓ, ಥ್ಯಾಂಕ್ ಯು ಸೋ ಮಚ್. ಸೈಕಲ್ ಮೇಲೆ ಬಿಡ್ಲ ಅಂತ ಕೇಳೋದಕ್ಕೆ ಬಿಡು ಅಂತ ಹೇಳ್ತಾವ್ರೆ. ಒಳ್ಳೆ ಜನ ಗುರು ಶ್ರೀಲಂಕಾದಲ್ಲಿ, ಎಲ್ಲ ಒಳ್ಳೆ ಮನಸ್ಸಿರೋ ಜನಗಳು. ಕಾಫಿ ಪುಡಿ ಏನಾರು ಸಿಗುತ್ತಾ ಅಂತ ನೋಡೋಣ. ಇದು ಹಾಲಿನ ಪೌಡ್ರು, ನೆಸ್ಲೆ ಇದೂ ಹಾಲಿನ ಪುಡಿ. ಕಾಫಿ ಪುಡಿ ಬೇಕಿತ್ತು. ಕಾಫಿ ಪೌಡರ್ ನೋ. ಓ, ಆಯ್ತು. ಮಳೆ ಶುರುವಾಯ್ತು. ಮಳೆ ಇನ್ನೂ ನಿಂತಿಲ್ಲ, ಆದರೆ ಹೋಗ್ಲೇಬೇಕಾದಂಥ ಪರಿಸ್ಥಿತಿ. ಅವ್ರ ಅಂಗಡಿನ ಕ್ಲೋಸ್ ಮಾಡ್ತಿದ್ದಾರೆ. ಹಾಗಾಗಿ ಗುರು, ಎಂಥ ಮಳೆ ಗುರು, ಇದು ಜಾಸ್ತಿ ಆಗ್ತಿದೆ. ನಾವಿವಾಗ ಒಂದು ಬುದ್ಧಿಸ್ಟ್ ಟೆಂಪಲಿಗೆ ಬಂದಿದ್ದೀವಿ. ಉಳ್ಕೊಳ್ಳೋಕೆ ಜಾಗ ಕೇಳಬೇಕಿಲ್ಲಿ. ಹ್ಞೂ ಅಂತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ಮೇಲೆ ಬಂದಿದ್ದೀನಿ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಓ, ನಮ್ಮ ನಾಯಿ ಇಲ್ಲೇ ಕಾಯ್ತಾ ಇದೆ ನೋಡಿ. ನಿಜವಾಗ್ಲೂ ನಾನು ಶ್ರೀಲಂಕಾದಲ್ಲೇ ಈ ಥರದೊಂದು ಪರಿಸ್ಥಿತಿ ನೋಡಿದ್ದು. ಆವಾಗಲೇನು ಮಳೆ ಹಾಕ್ಕೊಂಡು ಕುಟ್ತಾ ಇತ್ತು. ನೀವು ನೋಡಿದ್ರೆ ಆವಾಗಲೇ ನೋಡಿ ಚಂದ್ರ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಿದ್ದಾನೆ. ಇವಾಗ ಈ ಪಗೋಡಾದಲ್ಲಿ ಅಥವಾ ಬುದ್ಧಿಸ್ಟ್ ದೇವಸ್ಥಾನದಲ್ಲಿ ಇರುವಂತಹ ಶೌಚಾಲಯ ಇದು ನೋಡ್ತಾ ಇರೋದು. ಶೌಚಾಲಯ ಎಲ್ಲ ಸ್ನಾನದ ಗೃಹ, ತುಂಬ ಚೆನ್ನಾಗಿದೆ. ಒಳ್ಳೆ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಒಳ್ಳೆ ಸ್ನಾನ ಆಯಿತು. ಇನ್ನೂ ಒಂದು ವರ್ಷ ಸ್ನಾನ ಮಾಡದೇ ಇದ್ರೂ ನಡೆಯುತ್ತೆ, ಅಷ್ಟು ಚೆನ್ನಾಗಿ ಸ್ನಾನ ಆಯಿತು. ಎಲ್ಲಾದರೂ ಊಟ ಹುಡ್ಕೊಂಡು ಹೋಗ್ಬೇಕು. ಇಲ್ಲೊಂದು ಹೋಟ್ಲಿಗೆ ಬಂದಿದ್ದೀನಿ. ಹೋಟ್ಲಲ್ಲಿ ಊಟಕ್ಕೆ ಸಿಗುತ್ತೆ ಅನಿಸುತ್ತೆ. ತುಂಬ ಜನ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ನಾವು ನೋಡ್ಬಿಟ್ಟು ಏನಾದ್ರು ಚೆನ್ನಾಗಿ ತಿನ್ಕೋಬೇಕು. ಎಲ್ಲ ಖಾಲಿ ಆಗ್ತಾ ಬಂದಿದೆ ನೋಡಿ. ಏನೂ ಇಲ್ಲ. ಇಲ್ಲಿ ಏನಾದ್ರು ಇದ್ದರೆ ಸ್ಟಾಕ್ ಇರುತ್ತೆ ಅಂತ ಬಿಟ್ಟರೆ ಏನೂ ಇಲ್ಲ. ಬ್ರೋ ಹಾಯ್ ಬ್ರೋ. ವಾಟ್ಸ್ ಅವೈಲೇಬಲ್ ಇಂಗ್ಲೀಷ್? ನೋ. ಗುರು ನನ್ನನ್ನು ಮಾತಾಡಿಸ್ರು. ಮಿನಿ ಭಾಷಾ, ಸೋ ಮಿನಿ ಭಾಷಾ. ಮೀ ಸ್ಪೀಕ್ ಕನ್ನಡ. ಟಿಕ್ಟಾಕ್, ಯೂಟ್ಯೂಬ್. नोट इन इंडिया नो टिकटॉक यूट्यूब कर देते हैं. हाँ, यूट्यूब का टेल हिम टू मेक इफ अंगे मुडिंजा कोत्तु पण्ण सोल्लुंगा. कोत्तु मेनुमा? हाँ वेणु कोत्तु हाफ मैं कोत्तु तोलु हाफ क्या நான் வந்து வெயிட் பண்றேன். ಐ ವಿಲ್ ವೇಟ್. ಶ್ರೀಲಂಕಾ ಕೂಡ ಒಂಥರ ತಮಿಳ್ನಾಡು ಇದ್ದಂಗೆ. ಇಲ್ಲಿ ಜಾಸ್ತಿ ಪರಾಟ ಮೈದಾ ಹಿಟ್ಟನ್ನೇ ಜಾಸ್ತಿ ತಿಂತಾರೆ ಗುರು. ಒಂದು ಬುದ್ಧಿಸ್ಟ್ ಟೆಂಪಲ್ ಇದೆ. ಇಲ್ಲಿ ಒಂದು ಟೆಂಟ್ ಹಾಕೊಂಡು ಮಲ್ಕೊಂಡಿದೆ. ಬೆಳಗ್ಗೆ ಎದ್ದು ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಇವಾಗ ಇವ್ರದ್ದು ಶಾಲೆ ಓಪನ್ ಆಗುತ್ತಂತೆ, ಹಾಗಾಗಿ ನನಗೆ ಪ್ಯಾಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ಸುರಕ್ಷತೆ ಕಾರಣಕ್ಕೋಸ್ಕರ ನನ್ನ ಪಾಸ್ಪೋರ್ಟ್ನ ರಾತ್ರಿ ಇಸ್ಕೊಂಡಿದ್ರು. ಇವಾಗ ವಾಪಸ್ ಇಸ್ಕೊಂಡ್ಬಂದೆ. ಇಲ್ಲಿಂದ ಪ್ಯಾಕ್ ಮಾಡಿ ಹೊರಡೋಣ. ಒಂದು ವಿಡಿಯೋ ಎಡಿಟ್ ಕಂಪ್ಲೀಟ್ ಆಯಿತು. ದಿದುಲಾ ಅಂತ ಇವ್ರ ಹೆಸರು. ಸ್ಟ್ಯಾಂಡರ್ಡ್ ಮೀನ್ಸ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್. ಓಕೆ. ಸೊ ಇದು ಇವರ ಡ್ರೆಸ್ಸು. ಎಷ್ಟನೇ ಕ್ಲಾಸ್ ಅಂತ ಅವ್ನಿಗೆ ಹೇಳೋಕ್ಕಾಗ್ತಿಲ್ಲ. ಐಡೆಂಟಿ ಕಾರ್ಡ್, ಸ್ಕೂಲ್ ಐಡೆಂಟಿ ಕಾರ್ಡ್. ಸ್ಕೂಲಿಗೆ ಐಡೆಂಟಿ ಕಾರ್ಡ್ ಇಲ್ಲ. ಇದು ಇವ್ರ ಶಾಲೆಯ ಧ್ವಜ. ಪ್ರತಿಯೊಂದು ಏನಂತ ಲಾಂಛನ, ಪ್ರತಿಯೊಂದು ಶಾಲೆಗೂ ಈ ಥರದ್ದು ಬೇರೆ ಬೇರೆ ಲಾಂಛನಗಳಿರುತ್ತೆ. ಇವರು ಇದನ್ನು ಈ ಥರ ಹಾಕ್ಕೊಂಡಿರ್ತಾರೆ. ಆಮೇಲೆ ಇವ್ರು ಶಾಲೆಗೆ ಬರ್ಬೇಕಾದ್ರೆ ಈ ಥರ ಬಿಳಿ ಬಟ್ಟೆ ನೋಡ್ತಾ ಇರ್ಬೋದು. ಅವ್ರ ಪಂಚೆನ ಪಂಚೆ ಮೇಲ್ ಕಟ್ಕೊ, ಮೇಲ್ಕೆ ಹಂಗಲ್ಲ ಗುರು, ಸೊಂಟ ಕಟ್ಕೊ. ಹಾಂ ನೋ ಇದು ಒಂದು ನಿಮಿಷ ತಡಿ. ಏನು ಓಕೆ. ಓ ಈ ಥರನಾ? ಸೂಪರ್ ಗುರು.
ಫುಲ್ ಪಂಚೆ ಫುಲ್ ಫ್ರೀ, ಫುಲ್ ಗಾಳಿ ಆಡುತ್ತೆ. ಇನ್ನು ಹೆಣ್ಮಕ್ಳಿಗೆಲ್ಲ ಆ ಥರದ್ದು ಡ್ರೆಸ್ ಇರುತ್ತೆ, ಅವ್ರಿಗೂ ಸೇಮ್ ಲೈಕ್ ಪಂಚೆ ಥರ ಇರುತ್ತೆ, ಮೇಲೆ ಇನ್ನೊಂದು ಬಟ್ಟೆ ಇರುತ್ತೆ. ಸೊ ಚೆನ್ನಾಗಿ ಓದ್ಕೊ ಮಗ, ಆಯಿತಾ. ಈ ಚಿಕ್ಕ ದೇಶ ಶ್ರೀಲಂಕಾವನ್ನು ನೋಡಿ ಕಲಿಯೋದು ನಾವು ತುಂಬ ಇದೆ. ನಾನು ನಿಮಗೆ ಉದಾಹರಣೆಗಳನ್ನ ಹೇಳ್ತೀನಿ ಕೇಳಿ. ಇಲ್ಲಿ ಇವರು ಆಚರಿಸುವಂತಹ ಕ್ಯಾಲೆಂಡರ್ ಪದ್ಧತಿ ಅಂದರೆ ಅವರ ಪೂರ್ವಿಕರು ಆಚರಿಸಿದಂಥ, ಅಂದರೆ ನಮ್ಮಲ್ಲಿ ಪಂಚಾಂಗ ಇರ್ತದ ಕ್ಯಾಲೆಂಡ್ರು, ಆ ಥರ ಇವ್ರದ್ದು ಒಂದು ಕ್ಯಾಲೆಂಡರ್ ಇದೆ. ಅದು ಚಂದ್ರನನ್ನು ಆಧರಿಸಿ ಇದೆ. ಇವ್ರಿಗೆ ಪ್ರತಿ ಹುಣ್ಣಿಮೆ ಆದ ನಂತರ, ಅಂದರೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಒಂದು ತಿಂಗಳು, ಆಯಿತಾ. ಇವಾಗ ಸ್ಕೂಲ್ ಓಪನ್ ಮಾಡಿದ್ದಾರೆ. ಇಷ್ಟು ದಿನವರೆಗೂ ಇವ್ರಿಗೆ ರಜೆ ಇತ್ತು. ನಮಗೆ ಬೇಸಿಗೆ ರಜೆ ಇದ್ದಂಗೆ ಈ ಮಕ್ಳಿಗೆ ರಜಾ ಕೊಟ್ಟಿದ್ರು. ಎಕ್ಸಾಮ್ ಮಿಡ್ ಟರ್ಮ್ ಅನ್ಸುತ್ತೆ, ಮಿಡ್ ಟರ್ಮಿಗೆ ರಜಾ ಕೊಟ್ಟಿದ್ರು. ನಿಂತ್ಕೊಳ್ಳೋ ಮಿಡ್ ಟರ್ಮಿಗೆ ರಜಾ ಕೊಟ್ಟಿದ್ರು. ಇವಾಗ ಮತ್ತೆ ಶಾಲೆ ಓಪನ್ ಮಾಡ್ತಿದ್ದಾರೆ. ಅದು ಹುಣ್ಣಿಮೆ ಆದ ನೆಕ್ಸ್ಟ್ ದಿನ. ಸೊ ಇವತ್ತಿಂದ ಹೊಸ, ಅಂದರೆ ಚಂದ್ರ ಮತ್ತೆ ಬೇರೆ ದಿಕ್ಕಿನ ಕಡೆಗೆ ತಿರುಗ್ತಾನಲ್ವ. ಸೊ ಚಂದ್ರ ಬೇರೆ ದಿಕ್ಕಿನ ಕಡೆ ತಿರುಗುವಾಗ ಇವರಿಗೆ ಹೊಸ ತಿಂಗಳು ಅನ್ನೋದಕ್ಕೆ ಇವರಿಗೆ ಶಾಲೆನ ಆರಂಭಿಸ್ತಿದ್ದಾರೆ. ಆದರೆ ನಮ್ಮಲ್ಲಿ ಈ ರೀತಿಯ ನಮ್ಮ ಪೂರ್ವಜರ ಕ್ಯಾಲೆಂಡ್ರ್ ಆಧಾರಿತವಾಗಿ ಇಲ್ಲ. ನಾವು ಆಧುನಿಕ ಕ್ಯಾಲೆಂಡ್ರು ಅಥವಾ ನಾವೇನಂತ ಹೇಳ್ಬೋದು, ಪಾಶ್ಚಿಮಾತ್ಯರ ಸಂಸ್ಕೃತಿಗೆ ಜಾಸ್ತಿ ಒಪ್ಕೊಂಡಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವ್ರ ಯೂನಿಫಾರ್ಮ್ಗಳು ಕೂಡ ಆರಾಮಾಗಿ ಪಂಚಗಿಂಚೆ ಹಾಕೊಂಡು ಆರಾಮಾಗಿ, ನಾವು ಬ್ರಿಟಿಷರು ಕೊಟ್ಟಿದ್ದು ಚಡ್ಡಿ ಬೂಟು ಪ್ಯಾಂಟ್ ಹಾಕೊಂಡು ಅಡ್ಡಾಡ್ತಿದ್ದೀವಿ. ಇದು ನಮಗೂ ಮತ್ತು ಇಲ್ಲಿರೋವಂಥವ್ರಿಗೂ ಇರೋ ವ್ಯತ್ಯಾಸ. ನಾವು ಇವರಿಂದ ಕಲಿಯೋದು ತುಂಬ ಇದೆ. 1500 50 Yes. Bro, 1500 Okay, 50. Okay, give me one glass. 1500 Only one bottle. One bottle. So Half bottle, huh? Half bottle. Oh, okay. ಇದಿಷ್ಟಕ್ಕೆ 50 ರೂಪಾಯಿ ಅಂತೆ. ಈ ವಯ್ಯ ನೋಡ್ರೆ 1500 ರೂಪಾಯಿ ಅಂತ ಹೇಳ್ತಾರೆ. ಫಾರಿನರ್ ಅಂತ ಸುಮ್ಮನೆ ಟ್ಯಾಪ್ ಹಾಕಕ್ಕೆ ನೋಡ್ತವ್ರೆ. ನಮ್ಮೂರು ಕಾಸಿಗೆ ಒಂದು 30 ರೂಪಾಯಿ, 15 ರೂಪಾಯಿ ಅಂದ್ಕೊಳ್ಳಿ. ನಾವಿಲ್ಲಿ 15 ರೂಪಾಯಿ ಕೊಟ್ಟರೆ ನಮಗೆ ಬೆಳಗ್ಗೆನೆ ಒಳ್ಳೆ ಶಕ್ತಿ ಬರುವಂತಹ ಇದೆಂಥದ್ದು ಇದು ಕರ್ಬೇವಿನ ಸೊಪ್ಪಿಂದು ರಸ ಸಿಗುತ್ತೆ. ಕರ್ಬೇವಿನ ಸೊಪ್ಪಿನ ರಸ ಇಲ್ಲಿ ನೋಡಿ, ಇದು ಮಾರಾಟಕ್ಕೆ ಇಟ್ಟವ್ರೆ. ಏನು ತಣ್ಣಗೆ ಮಾಡಿಟ್ಟವ್ರೋ ಬಿಸಿ ಮಾಡಿಟ್ಟವ್ರೋ ಗೊತ್ತಿಲ್ಲ. ಕೊಡ್ರಿ. ಓ ಇದು ಕೊಡಿ, ಇದು ರಾಗಿ. ಹಾಂ ಎಸ್ ಸಿಹಿ ಕೊಡಿ, ಪರವಾಗಿಲ್ಲ. 100 ರೂಪಾಯಿ ಅಂತೆ ರಾಗಿ ಗಂಜಿ. ಆದರೆ ರಾಗಿ ಗಂಜಿನೇ ಕೊಡಿ. ಚೆನ್ನಾಗಿದೆಯಾ? ಕೂತ್ಕೊಳ್ಳಿ ತಾತ. ಕೂತ್ಕೊಳ್ಳಿ ತಾತ, ನಿಮ್ದು ಚೇರು ಕೂತ್ಕೊಳ್ಳಿ. ನಾನು ಅಲ್ಲಿ ಇದೆ ಕೂತ್ಕೊತೀನಿ. ಯಾವ ಬ್ರ್ಯಾಂಡ್ ಅಪ್ಪ ಇದು? ದ ಒರಿಜಿನಲ್ DCSL ವಿಸ್ಕಿ ಆರಕ್. ಓ, ಶ್ರೀಲಂಕನ್ ಅರಕ್. ಅಂದರೆ ಶ್ರೀಲಂಕಾದಲ್ಲಿ ಸ್ಥಳೀಯವಾಗಿ ಒಂದು ಎಣ್ಣೆ ಸಿಗುತ್ತೆ, ಅದು ಅದ್ರ ಬಾಟ್ಲಲ್ಲಿ ಹಾಕಿಟ್ಟವ್ರೆ. ಕುಡಿಯೋದಕ್ಕೆ ಒಳ್ಳೆ ಒಂದು ಗ್ಲಾಸ್ನು ಕೊಟ್ಟವ್ರೆ. ರಾಗಿ ಗಂಜಿ ಬೆಳಗ್ಗೆ ಕುಡಿದ್ಬಿಟ್ರೆ ಫುಲ್ಲು ಶಕ್ತಿ ಸಂಜೆವರೆಗೂ. 90 ಹಾಕ್ಕೊಳ್ತೀನಿ ಸಾಕು. ಕರೆಕ್ಟಾಗಿ ಒಂದು ಗ್ಲಾಸ್ ಇದೆ ನೋಡ್ಗುರು. ನೋಡಿ, ಇದಕ್ಕೆ ಉಪ್ಪು, ಅನ್ನ ಮತ್ತು ಬೇರೆ ಏನೋ ಹಾಕೋರೆ. ಬಾಯ್. ನಾವು ಇವಾಗ ಬಂದಿರೋ ಊರ ಹೆಸರು ತೀಸಾ, ರೈಟ್? ಟ್ರೀಸ್ಟಾ. ಈ ಊರ ಹೆಸರು ಟ್ರೀಸ್ಟಾ ಅಂತ. ಸ್ವಲ್ಪ ಜಾಸ್ತಿ ಹಾಕೋಣ ಎಲ್ಲನೂ. ಇಷ್ಟಿದೆಯ ಚೇರ್ ನೋಡ್ರಿ ಗುರು, ಎಷ್ಟು ಚೆನ್ನಾಗಿ ಮಾಡೋರೆ. ಹಾಂ, ಪಕ್ಕ ಬೀಳುತ್ತಿ ಚೇರು. ಓಕೆ, ಥ್ಯಾಂಕ್ ಯು ಬ್ರೋ. ಗೊತ್ತಿರ ನಾವು ಇವಾಗ ತೀಸಾ ಅನ್ನೋ ಒಂದು ಕೊಳ ಅಥವಾ ಸರೋವರದ ಮೇಲಿದ್ದೀವಿ, ಕೆರೆ ಅನ್ಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ವಚ್ಛತೆಯಿಂದ ಇಟ್ಕೊಂಡಿದ್ದಾರೆ, ನೀರು ಎಷ್ಟು ಶುಭ್ರವಾಗಿದೆ ಅಂತ. ಇಲ್ಲಿ ನಿಜವಾಗಿಯೂ ಜನ ಸ್ವಚ್ಛತೆಗೆ ತುಂಬ ಆದ್ಯತೆ ಕೊಡ್ತಾರೆ. ಎಲ್ಲಿ ಬೇಕಂದ್ರೆ ಅಲ್ಲಿ ಜನ ಎಸೆಯಲ್ಲ. ಹಾಗಾಗಿ ಇಲ್ಲಿ ಪ್ರದೇಶ ಎಲ್ಲ ತುಂಬ ಸ್ವಚ್ಛವಾಗಿರುತ್ತೆ. ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಹೀಗೆ ಸ್ವಚ್ಛವಾಗಿ ಇಟ್ಕೋಬೇಕು. ಬಟ್ ಹಿಂಗೆ ಅನ್ಕೋತೀನಿ ಅಷ್ಟೇ. ಇಂಡಿಯಾ ಹೋಗಿದ ತಕ್ಷಣ ತುಂಬ ಕಷ್ಟ. ನಾವಿನ್ನೂ ಎಷ್ಟೊಂದು ಸ್ವಚ್ಛತೆ ವಿಚಾರದಲ್ಲಿ ಮುಂದೆ ಬರಬೇಕು ಅನ್ಸುತ್ತೆ. ಹಾಯ್. ಯಾಳ ನ್ಯಾಷನಲ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಎಂಟ್ರಿ ಅತಿ ಹೆಚ್ಚು ಆನೆ ಮತ್ತು ಚಿರತೆಗಳ ಸಾಂದ್ರತೆ ಹೊಂದಿರುವಂತಹ ಪ್ರದೇಶ. ತುಂಬ ಜಾಸ್ತಿ ಇದೆ ಅಂತ ಇಲ್ಲಿ ಆನೆ ಮತ್ತು ಚಿರತೆಗಳು. ಅದೇ ಪ್ರದೇಶಗಳೊಳಗೆ ಬಂದಿದ್ದೀವಿ ನಾವು ಇವಾಗ. ಗುರು ಸುಮ್ಮನೆ ನನ್ನ ಪಾಡಿ ನಾನು ಬರ್ತಾಯಿದ್ದೀನಿ. ಊಟ ಇಲ್ಲ, ರೋಡಲ್ಲೇ ಮಲ್ಕೊಂಬಿಟ್ಟಿದೆ. ಸೈಡ್ಗೆ ಹೋಗೋ. ಹೋಯ್ತು ಕಣ, ಹೋಯ್ತು. ಹೋಗು ಒಳಗೆ ಹೋಗು.
ನಾವು ಇವಾಗ ಕತರಗಮ ನಗರದ ಒಳಗೆ ಹೋಗ್ತಾ ಇದ್ದೀವಿ. ಕತರಗಮದಲ್ಲಿ ವಿಶೇಷ ಏನು ಅಂತಂದರೆ ಮುರುಗನ್ ದೇವಸ್ಥಾನ ಅಥವಾ ಕಾರ್ತಿಕೇಯ ಷಣ್ಮುಖ ಏನು ಬೇಕಾದ್ರೂ ಕರಿಬೋದು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಚಿತ್ರ ಹಾಕಿದ್ದಾರೆ. ಸಖತ್ ಫೇಮಸ್ಸು ಈ ದೇವಸ್ಥಾನ ಆಯಿತಾ. ಈ ದೇವಸ್ಥಾನಕ್ಕೆ ಬೌದ್ಧ ಧರ್ಮವನ್ನು ಅನುಸರಿಸುವಂತಹ ಜನ ಕೂಡ ನಡ್ಕೋತಾರೆ, ಅದು ವಿಶೇಷ. ಇಲ್ಲೇ ಒಂದು ರೂಮ್ನ ಬುಕ್ ಮಾಡಿದೆ, ಯಾಕಂತಂದರೆ ಇವತ್ತು ನಾವು ಸಫಾರಿಗೆ ಹೋಗ್ತಾ ಇದ್ದೀವಿ. ಸಫಾರಿಗೆ ಹೋಗೋದ್ರಿಂದ ರೂಮ್ನ ಅವಶ್ಯಕತೆ ಇತ್ತು ಉಳ್ಕೊಳ್ಳೋದಕ್ಕೆ. ಸೊ ರೂಮ್ ಬುಕ್ ಮಾಡಿದ್ದೀನಿ. ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿಕೊಂಡು ಮಿಕ್ಕಿದ ಕೆಲಸ ನೋಡ್ಕೊಳ್ವಾ.